ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ಇದು ನಿನ್ನೆ ಮೆಹಂದಿಯ ಕಂಟಿನ್ಯೂಯಸ್ ಲಾಗ್ ಆಗಿರುತ್ತೆ. ಸೊ ನಿನ್ನೆ ಮೆಹಂದಿ ಮುಗಿಸೋ ಅಷ್ಟರಲ್ಲಿ 11 ಆಗಿತ್ತು. ಸೊ ಬಂದು ಮಲ್ಕೊಂಡು ನಾನು ಮತ್ತೆ ತಿರುಗಿ ಕನ್ನಕಪುರ ಹೋಗಬೇಕಿತ್ತು. ಸೊ ಅದರಿಂದ ನಾನು ಇವನ್ ಫೇಸ್ ವಾಶು ಕೂಡ ಮಾಡಿಲ್ಲ, ಹಾಗೆ ಬಂದು ಬಸ್ ಹತ್ತಿ ಬಂದುಬಿಟ್ಟೆ. ಸೊ ಮಧ್ಯದಲ್ಲಿ ನಮ್ಮ ಮನೆಯವರು ಮತ್ತು ನಮ್ಮ ಮಾವ ಹಿಡ್ಕೊಂಡ್ರು. ಸೊ ಅವ್ರು ಏನೋ ಗೂಡು ಹಾಕಬೇಕಿತ್ತು ಅಂತ ಹೋದರು. ಸೊ ನಾನು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಲೊಕೇಶನ್ಗೆ ಒಂದು 8:30ಗೆಲ್ಲ ಬರ್ತೀನಿ ಅಂತ ಹೇಳಿದೆ. ಬಿಕಾಸ್ ಸ್ವಲ್ಪ ಬೇಗ ಮುಗಿಸಿ ನಾನು ಮತ್ತೆ ತಿರ್ಗಾ ಮದುವೆಗೆ ಹೋಗಬೇಕಿತ್ತು, ಮೀನ್ಸ್ ರಿಸೆಪ್ಷನ್ ಮೇಕ್ ಓವರ್ ಇತ್ತು. ಸೊ ಅದರಿಂದ ಬೇಗ ಮುಗಿಸೋದಂತ ನಾನು ಹೋಗಿ ನಾನ್ ಬ್ರೈಡ್ಗೆ ಸ್ಟಾರ್ಟ್ ಮಾಡಿದ್ದೆ. ಸೊ ಇದು ಬ್ರೈಡ್ಗೂ ಕೂಡ ಬುಕ್ ಮಾಡ್ಕೊಂಡಿದ್ದೆ, ಬಟ್ ನನಗೆ ಟೈಮ್ ಇರೋದ್ರಿಂದ ನಾನ್ ಬ್ರೈಡ್ ಎಲ್ಲನೂ ನಾನು ಮ್ಯಾನೇಜ್ ಮಾಡೋಕ್ಕೆ ಆಗಲ್ಲ. ಮತ್ತು ಅವರು ತುಂಬ ಪರ್ಟಿಕ್ಯುಲರಾಗೇ ಕೇಳಿದರು. ಸೊ ಅದರಿಂದ ನಾನು ನನ್ನ ಫ್ರೆಂಡ್ ರೂಪಾಗೆ ಹೇಳಿದ್ದೆ, ಸೊ ನನಗೆ ಬಂದು ಹಾಕ್ಕೊಡ್ತೀಯಾ ಅಂತ. ಸೊ ಅವಳು ಕೂಡ ಕುಣಿಗಲ್ಲಿಂದ ಕನಕಪುರದವರೆಗೂ ಬಂದು ನಾನು ಯಾವ ಡಿಸೈನ್ಸ್ ಅವ್ರು ಯಾವ ಡಿಸೈನ್ ಸೆಲೆಕ್ಟ್ ಮಾಡಿದರು ನಾನು ಅದನ್ನು ರೂಪಾಗೆ ಫಾರ್ವರ್ಡ್ ಮಾಡಿದೆ. ಸೊ ಅವಳು ಅಪ್ರಾಕ್ಸಿಮೇಟಾಗಿ ಏನಿದೆ ಅದನ್ನೇ ಬರ್ಕೊಟ್ಲು. ಸೊ ಕ್ಲೈಂಟ್ಗೂ ಕೂಡ ತುಂಬ ಇಷ್ಟ ಆಯಿತು. ಆ್ಯಂಡ್ ದೆನ್ ಅಲ್ಲಿವರೆಗೂ ಬಂದು ವರ್ಕ್ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ರೂಪಾ. ಬಟ್ ಇದ್ರ ಮಧ್ಯೆನೇ ಸ್ವಲ್ಪ ಬೇಜಾರೆಲ್ಲ ಆಯಿತು. ಅದೇನು ಎತ್ತಾ ಎಲ್ಲ ಹೇಳೋದಕ್ಕೆ ಇಷ್ಟ ಇಲ್ಲ, ಬಟ್ ಒಂಥರ ಹಿಂಸೆ ಅಂತ ಅನ್ನಿಸ್ತು. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ರೂಪಾಗೆ ಹೇಳಿದೆ ಏನೇನು ಅಂತ. ಓಕೆ ಇಟ್ಸ್ ಓಕೆ ಪರವಾಗಿಲ್ಲ ಅಂತ ಹೇಳಿದ್ಲು. ಸೊ ಇಲ್ಲಿ ನಾನ್ ಬ್ರೈಡಲ್ಸು ಒಂದು ಹುಡುಗಿ ಮತ್ತು ಒಂದು ಆಂಟಿ, ಒಂದು ಸ್ವಲ್ಪ ಪುಟ್ಟ ಮಕ್ಕಳುಗಳಿದ್ರು. ಸೊ ಅವ್ರದ್ದೆಲ್ಲನೂ ಮುಗಿಸೋಷ್ಟರಲ್ಲಿ ನಾವು 8:30ಗೆ ಹೋದ್ರೂ 4:35 ಆಗಿತ್ತು. ಸೊ ನಾನು ತುಂಬ ಅರ್ಜೆಂಟಲ್ಲೇ ಬಂದೆ, ಬಟ್ ಆದ್ರೂ ನಾನು ಬೇಗನೆ ಹೋದೆ. ರಿಸೆಪ್ಷನ್ ಲೊಕೇಶನ್ ಏನಿತ್ತು ಅಲ್ಲಿಗೆ ಬೇಗನೆ ಹೋದೆ. ಬಟ್ ಅಲ್ಲಿ ನೋಡಿದ್ರೆ ಹುಡುಗಿ ಬರೋದು ತುಂಬ ಲೇಟಾಗಿತ್ತು. ಸೊ ಅದರಲ್ಲೂ ಆಚೆ ನಿಲ್ಲಿಸಿದ್ರು, ಅದೇನು ಪೂಜೆ ಮಾಡಿ ಒಳಗಡೆ ಕರ್ಕೋಬೇಕು ಅಂತ. ಅಲ್ಲೂ ಕೂಡ ಸರಿ ಪೂಜೆ ಮಾಡಿ ಒಳಗಡೆ ಕರ್ಕೊಳ್ಳೋದ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಅವರು ಹಾರ ತಂದಿರಲಿಲ್ಲ. ಸೊ ಅಂದರೆ ಮರೆತು ಬಿಟ್ಟಿದ್ರು. ಸೊ ಆಮೇಲೆ ಮತ್ತೆ ತಿರ್ಗಾ ಹೋಗಿ ಅವರು ಹಾರ ತರೋದಕ್ಕೆ ಹೋದರು. ಸೊ ಅಲ್ಲೂ ಕೂಡ ಲೇಟ್ ಆಯಿತು. ನನಗೆ ಬ್ರೈಡ್ ಸಿಕ್ಕಿದ್ದು ಆಲ್ಮೋಸ್ಟ್ 6:45 ಆಗಿತ್ತು. ಸೊ ಆಮೇಲೆ ಅಂದ್ಕೊಂಡೆ ಈ ಥರ ಆಗ್ತಿದೆ ಅಂತ ಗೊತ್ತಿದ್ದರೆ ಅಲ್ಲಿ ಸ್ವಲ್ಪ ನಿಧಾನಕ್ಕೆ ರಿಲ್ಯಾಕ್ಸ್ ಆಗಿ ವರ್ಕ್ ಮಾಡ್ಬೋದಾಗಿತ್ತು ಅಂತ. ಸೊ ಇದು ನಾನು ಇವರೇ ಬ್ರೈಡಿಗೆ ಲೆಗ್ಗಿಗೆ ನಾನು ಹಾಕಿದ್ದೆ, ಹ್ಯಾಂಡ್ಸ್ಗೆ ರೂಪ ಹಾಕ್ತಿದ್ಲು. ಸರಿ ಆಯಿತು ಅಂತ ನಾನು ತುಂಬ ಬಂದು ಅರ್ಜೆಂಟಲ್ಲೆಲ್ಲನೂ ಪ್ಯಾಕ್ ಮಾಡಿಕೊಂಡು ನಮ್ಮ ಡ್ಯಾಡಿನ ಕರ್ಕೊಂಡು ಹೊರಟೆ. ಎವ್ರಿ ಟೈಮ್ ನಾನು ಇಲ್ಲೇ ಹೋಗಬೇಕು ಅಂತಂದರು ನಮ್ಮ ಅಪ್ಪನೇ ಎಲ್ಲ ಕಡೆ ಡ್ರಾಪ್ ಮಾಡಿಕೊಡೋದು. ನಾನು ಒಳಗಡೆ ಹೋಗಿ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ. ಇದು ರಿಸೆಪ್ಷನ್ಗೆ ಹುಡುಗಿ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದಂಥ ಜುವೆಲ್ಸ್. ಸೊ ನನಗೂ ಟೈಮ್ ಇಲ್ದಿರೋದು ನಾನು ಮನೆಯಿಂದ ಹೋಗ್ಬೇಕಾದ್ರೆ ಈವನ್ ಫೇಸ್ ವಾಶ್ ಕೂಡ ಮಾಡಿಲ್ಲ. ಡ್ರೆಸ್ ಕೂಡ ಚೇಂಜ್ ಮಾಡಬೇಕು ಅಂದ್ಕೊಂಡೆ, ಬಟ್ ಡ್ರೆಸ್ಸೂ ನಾನು ಚೇಂಜ್ ಮಾಡೋಕ್ಕಾಗಿಲ್ಲ. ಸೊ ಅಕಸ್ಮಾತ್ ಆ ಹುಡುಗಿ ಬಂದಾಗ ನಾನು ಎಲ್ಲನೂ ಐಟಮ್ಸ್ ಎಲ್ಲ ಅರೇಂಜ್ ಮಾಡ್ಕೊಳ್ಳೋದಕ್ಕೆ ಲೇಟ್ ಆಗುತ್ತೆ, ಬೇಡ ಇವಾಗ ಎಲ್ಲನೂ ಅರೇಂಜ್ ಮಾಡಿ ಇಟ್ಕೊಬಿಡೋದ, ಬಂದ ತಕ್ಷಣ ಬೇಗ ಕೆಲಸ ಮುಗಿಸೋದಕ್ಕೆ ಸರೋಗುತ್ತೆ ಅಂತ ಹೇಳಿ ನಾನು ಎಲ್ಲ ಐಟಮ್ಸ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಸೊ ಜೋಡಿಸ್ಕೊಂಡ್ಮೇಲೂ ನಾನು ತುಂಬ ಹೊತ್ತು ವೆಯ್ಟ್ ಮಾಡಿದೆ. ಒಂಥರ ಬೇಜಾರಾಗ್ತಿತ್ತು, ಅಯ್ಯೋ ಇಷ್ಟೊಂದು ಮುಗಿಸ್ಬಿಡ್ಬೋದಾಗಿತ್ತು. ಅದಲ್ಲದೆ ನಾನ್ ಬ್ರೈಡಲ್ಸ್ ಯಾವುದೂ ಇರಲ್ಲ, ಜಸ್ಟ್ ಬ್ರೈಡ್ ಮಾತ್ರ. ಇವರು ನಮ್ಮ ಊರಿನವರೇ ಆಗಿರೋದ್ರಿಂದ ಸೊ ಬೇರೆ ಕಡೆ ಆಗ್ತಿದ್ರೆ ಎಲ್ಲಿ ಇನ್ನೂ ಬಂದಿಲ್ಲ ಅಂತಾದರೂ ಕೇಳ್ಬೋದಾಗಿದೆ. ಬಟ್ ನಾವಿಲ್ಲಿ ಏನೂ ಕೇಳೋದಕ್ಕೆ ಆಗಲ್ಲ, ಪರವಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಟೈಮ್ ಹಿಂಗಾಗುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ಸೊ ಇದಾಗಿತ್ತು ಹುಡುಗಿಯ ರಿಸೆಪ್ಷನ್ ಸೆಟ್. ಸೊ ಅವ್ರಿಗೆ ಅದೇ ಥರದ್ದು ಬೇಕಿತ್ತು ಪರ್ಟಿಕ್ಯುಲರ್ಗೆ ಅಂತ ಕೇಳಿದರು. ಸೊ ನಾನು ಅದೇ ಥರದನ್ನೇ ಎತ್ಕೊಬಂದೆ. ಇದು ಅವರ ದಾರೆ ಸೆಟ್ಟು. ಸೊ ಅವರು ನನಗೆ ಅದು ಒಂದು ವೈಟ್ ಕಲರ್ ಚೀಲ ಬರುತ್ತೆ ಅದಕ್ಕೆ ಹಾಕ್ಕೊಟ್ಟಿದ್ರು. ಸೊ ನಾನು ಅದನ್ನು ಹೆಂಗಿತ್ತು ಹಂಗೆ ತೊಗೊಬಂದ್ಬಿಟ್ಟೆ. ಇವನ್ ಬ್ಯಾಗ್ ಚೇಂಜ್ ಮಾಡೋಷ್ಟು ಪೇಷನ್ಸೂ ನನಗಿರಲಿಲ್ಲ. ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಸೊ ನಾನು ಸ್ವಲ್ಪ ಪೋಸ್ ಗೀಸೆಲ್ಲ ಕೊಟ್ಕೊಂಡು ನನ್ನ ಬ್ಯಾಗ್ನ ಓಪನ್ ಮಾಡಬೇಕಿತ್ತು. ಸೊ ಸರಿ ಬ್ಯಾಗ್ನೆಲ್ಲ ಓಪನ್ ಮಾಡಿ ಎಲ್ಲ ಐಟಮ್ಸ್ ಎಲ್ಲ ಜೋಡಿಸದ ಅಂತ ಬಂದೆ. ಸೊ ಲಾಸ್ಟ್ ಮುಗಿಸ್ಕೊಬಂದು ಹೆಂಗೆ ಇಟ್ಟಿದ್ದೆ ಅದನ್ನೆಲ್ಲ ಹಂಗೆ ಇಟ್ಟಿದ್ದೀನಿ, ಯಾವುದೇ ಥರದ ಚೇಂಜಸ್ ಕೂಡ ಮಾಡಿಲ್ಲ. ಜಸ್ಟ್ ಅದಕ್ಕೆ ಏನು ಬೇಕಿತ್ತು ಎಕ್ಸ್ಟ್ರಾ ಪಿನ್ಸು, ಮಾಮೂಲಿ ಎಲ್ಲ ಐಟಮ್ಸ್ ಎಲ್ಲ ಹಂಗೆ ಇರುತ್ತೆ.
ಜಸ್ಟ್ ಅದಕ್ಕೆ ಖಾಲಿ ಏನಾಗಿರುತ್ತೆ ಸೇಫ್ಟಿ ಪಿನ್ನು, ಹೇರ್ ಪಿನ್ಸು, ಯು ಪಿನ್ಸ್ ಇದನ್ನು ಮಾತ್ರ ಎತ್ಕೊಂಡು ಎಕ್ಸ್ಟೆನ್ಷನ್ ಎನಿವೇ ಬ್ರೈಡ್ ಒಂದೇ ಇರೋದ್ರಿಂದ ಸೊ ಒಂದು ಕಲ್ಲು ಮತ್ತು ಒಂದು ಲಾಂಗ್ ಮುಹೂರ್ತಮ್ಗೆ ಸಾಕು ಅಂತ ಹೇಳಿ ನಾನೇನು ಮಾಡಿದೆ ತೊಗೊಂಡು ಬಂದೆ. ಸೊ ಅದನ್ನು ಕೂಡ ಅಷ್ಟೇ ಅದು ಬ್ಯಾಗಿಂದ ಹಂಗೆ ತೆಗಿಯೋಕ್ಕೂ ಕವರಿಂದ ತೆಗಿಯೋಕ್ಕೂ ಕೂಡ ಇದಿರಲಿಲ್ಲ ಸರಿ, ಹಂಗೆ ಅಂತ ಹಂಗೆ ಮುದ್ರಬಿಟ್ಟು ಹಂಗೆ ಒಳಗಡೆ ಹಾಕ್ಬಿಟ್ಟಿದ್ದೀನಿ. ಆಮೇಲೆ ಬಂದು ನೋಡ್ಕೊಂಡ್ರೆ ಆಯಿತು ಅಂತ. ಸೊ ಇದರಲ್ಲೆಲ್ಲ ನಾನು ಜಸ್ಟ್ ಸ್ವಲ್ಪ ಚಿಕ್ಕ ಐಟಮ್ಸ್ಗಳನ್ನೆಲ್ಲ ಫಿಲ್ ಮಾಡ್ಕೊಂಡಿದ್ದೀನಿ. ಅಂದರೆ ಲಿಪ್ಸ್ಟಿಕ್ಕು, ಮಸ್ಕಾರಾ ಮತ್ತು ಏನೇನು ಇನ್ನು ಆಲ್ಮೋಸ್ಟ್ ತುಂಬ ಜಾಸ್ತಿ ಆ ಪೌಚಲ್ಲಿ ಲಿಪ್ಸ್ಟಿಕ್ಕೇ ಇದೆ. ಸರಿ ಆಯಿತು ಅಂತ ಹೇಳಿ ನಾನು ಮೇಕಪ್ ಇಲ್ಲಿ ಕಡೆ ಜ್ಯುವೆಲ್ರಿ ಜೋಡಿಸಿದ್ದೀನಿ, ಆ ಕಡೆ ನನ್ನ ಮೇಕಪ್ ಐಟಮ್ಸು, ಆ ಕಡೆ ಎಲ್ಲ ಹೇರ್ ಸ್ಟೈಲ್ಸ್ದು ಎಲ್ಲ ಜೋಡಿಸಿದ್ದೀನಿ. ಸೊ ಇನ್ನೊಂದು ಬ್ಯಾಗ್ ಮರ್ತುಬಿಟ್ಟೆ, ಅದರಲ್ಲಿ ಸ್ವಲ್ಪ ಮೇಕಪ್ ಐಟಮ್ಸೇ ಇದೆ. ಸೊ ನೀನು ಮಾಡೋಕ್ಕಾಗಲ್ಲ ಅಂತ ಒಂದು ಸೆಲ್ಫಲ್ಲಿ ವೀಡಿಯೋ ಮಾಡ್ಕೊಳ್ಳೋದು. ನಾನು ನೋಡಿ ಒಳ್ಳೆ ಹುಚ್ಚಿ ಥರ ಇದನ್ನು ನೋಡಿದ್ರೆ ಯಾರಾದರೂ ಮೇಕಪ್ ಆರ್ಟಿಸ್ಟ್ ಅಂತ ಅಂತಾರೋ, ಬಟ್ ಏನೂ ಮಾಡೋಕ್ಕಾಗಲ್ಲ. ನಾನು ಹೆಂಗೋ ನೆಕ್ಸ್ಟ್ ನಾವು ಕೂಡ ಅದೇ ಮದುವೆಗೆ ರೆಡಿ ಆಗಬೇಕಾಗಿತ್ತು. ಸೊ ಅದರಿಂದ ಓಕೆ ಹೆಂಗೋ ಮತ್ತೆ ಫೇಸ್ ವಾಶ್ ಮಾಡಬೇಕಲ್ಲ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಸುಮ್ಮನೆ ಆಗ್ಬಿಟ್ಟೆ. ಅಂದರೆ ನನಗೆ ಫೇಸ್ ವಾಶ್ ಮಾಡ್ಕೊಳ್ಳೋಷ್ಟು ಟೈಮ್ ಅದು ಸಿಕ್ಕಿತ್ತು, ಬಟ್ ನಾನು ಮಾಡ್ಕೊಂಡಿಲ್ಲ. ಆಮೇಲೆ ಎಲ್ಲ ಹುಡುಗಿದೆಲ್ಲ ಬೇಗ ಬೇಗ ನನಗೊಂದು ಕೊಟ್ಟಿದ್ದಿದ್ದೆ ಒಂದು 30 ಮಿನಿಟ್ಸ್ ಅನಿಸುತ್ತೆ. ಅಷ್ಟು ನಾನು ವೀಡಿಯೋಸು ಏನೂ ಮಾಡ್ಕೊಳಕ್ಕಾಗಿಲ್ಲ. ಅಲ್ಲೊಂದು ಪಾಪು ಕೈಲಿ ಕೊಟ್ಟಿದ್ದೆ, ಪುಟ ಹಿಡ್ಕೊಳ್ಳೋ ಇದೀನಿ ಹಿಂಗೆ ಅಂತ, ಬಟ್ ಹುಡುಗಿ ತುಂಬ ಅಳ್ಳಾಡಿಸ್ತಾ ಇತ್ತು, ಏನೂ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಆಮೇಲೆ ಸ್ಟೇಜ್ ಮೇಲಾದರೂ ವೀಡಿಯೋ ಮಾಡ್ಕೊಳ್ಳೋದು ಅಂದ್ಕೊಂಡೆ. ಬಟ್ ಎಲ್ಲರೂ ಮುಂದೆನೇ ಇರೋದ್ರಿಂದ ನಾನು ಹೋಗಿ ಅಲ್ಲಿ ವೀಡಿಯೋ ಮಾಡೋದಕ್ಕೆ ಒಂಥರ ಅನಿಸ್ತು. ಸೊ ಹೋಗಲಿ ಬಿಡು, ಏನೂ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಬೆಳಿಗ್ಗೆಗಾದ್ರೂ ವೀಡಿಯೋ ಮಾಡ್ಕೊಳ್ಳೋದಾ ಅಂತ ಅಂದ್ಕೊಂಡು, ಅಟ್ಲೀಸ್ಟ್ ನನಗೆ ಮಧ್ಯದಲ್ಲಿ ಸ್ವಲ್ಪ ಟೈಮ್ ಸಿಗುತ್ತೆ ವೀಡಿಯೋ ಮಾಡ್ಕೋಬೋದು ಅಂತ ಅಂದ್ಕೊಂಡೆ. ಅವ್ರು ತುಂಬ ಬಂದು ಹುಡುಗನ ಕಡೆ ಅರ್ಜೆಂಟ್ ಮಾಡ್ತಾಯಿದ್ರು, ಆಯಿತಾ ಅಂತ. ಸೊ ಅವ್ರು ಕರ್ಕೊಬಂದಿದ್ದು ಲೇಟಾಗಿತ್ತು, ಬಟ್ ಆದರೂ ಅವ್ರು ಅದನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇರೋಲ್ಲ. ಕೆಲವೊಂದು ಟೈಮ್ ಕೆಲವೊಬ್ಬರು, ನಾಟ್ ಎವ್ರಿ ಒನ್. ಸರಿ ಆಯಿತು ಅಂದ್ಬಿಟ್ಟು ಸುಮ್ಮನೆ ಆ ಹುಡುಗಿ ಕೈಗೆ ಏನು ಕೊಟ್ಟಿದ್ದೆ, ಅಲ್ಲಿ ಎಷ್ಟು ವೀಡಿಯೋಸ್ ಆಗಿತ್ತು ಅಷ್ಟೇ. ಸೊ ಅಲ್ಲಿ ಲೈಟ್ನ ಇದು ಮಾಡಿಬಿಟ್ಟು, ಸೊ ಅದ್ರ ಮಧ್ಯೆ ಬೇರೆ ಅದು ಟಾಪ್ದು ಚೈನ್ ಕಟ್ಟಾಯಿತು. ಸೊ ತುಂಬ ಜನ ಎಲ್ಲ ಅಲ್ಲೇ ಮುತ್ಕೊಬಿಟ್ಟಿದ್ರು. ನನಗೊಂಥರ ಸಫೋಕೇಟ್ ಆಗ್ತಾಯಿತ್ತು. ಎಲ್ಲ ಸುಮ್ಮನೆ ಗಜ್ಜಿ ಬಿಜ್ಜಿ ಆ್ಯಕ್ಚುಲಿ ಇದು ಹುಡುಗಿ ರೂಮು. ಸೊ ಹುಡುಗಿ ರೂಮಲ್ಲಿ ಜಸ್ಟ್ ಹುಡುಗಿ ಮಾತ್ರ ಇರಲಿಲ್ಲ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ತುಂಬಿಕೊಂಡಿದ್ರು. ಅದ್ರ ಮಧ್ಯೆ ನನಗೆ ಆ ಕಡೆಯಿಂದ ಈ ಕಡೆ ತಿರುಗೋದಕ್ಕೂ ಒಂಥರ ಹಿಂಸೆ ಆಗ್ತಾಯಿತ್ತು. ಬಟ್ ನಾವು ಬ್ರೈಡ್ಗೆ ಹೇಳಿರ್ತೀವಿ ನಮಗೆ ಸಪ್ರೇಟ್ ರೂಮ್ಸ್ ಬೇಕು ಅಂತ, ಬಟ್ ಅದು ಎಲ್ಲ ಕಡೆನೂ ನಮಗೆ ಸಿಗೋಲ್ಲ. ಸೊ ಕೆಲವೊಂದು ಬ್ರೈಡ್ಸ್ ಅವರಿಗೆ ಸಪ್ರೇಟ್ ರೂಮ್ನ ಅರೇಂಜ್ ಮಾಡ್ಕೊಂಡಿರ್ತಾರೆ, ಅಲ್ಲಿ ಬೇರೆ ಯಾರನ್ನೂ ಇನ್ಕ್ಲೂಡ್ ಮಾಡ್ಕೊಳ್ಳೋದೇ ಬೇಕು. ಯಾಕಂದರೆ ಅವರಿಗೂ ಹಿಂಸೆ ಆಗಬಾರ್ದು, ಕೆಲಸ ಮಾಡೋರಿಗೂ ಹಿಂಸೆ ಆಗಬಾರ್ದು ಅಂತ. ಬಟ್ ಕೆಲವೊಂದು ಕಡೆ ಪರಿಸ್ಥಿತಿ ಅಂದರೆ ಎಲ್ಲರೂ ಹಂಗೆ ಇರ್ತಾರೆ ಅಂತ ಹೇಳೋದಕ್ಕೂ ಆಗಲ್ಲ. ಸೊ ಕೆಲವೊಂದು ಸತಿ ಏನು ಹೇಳ್ತಾರೆ ಅಂತಂದರೆ, ಇರಲಿ ಪರವಾಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿ, ಅವ್ರಿಗೂ ರೆಡಿ ಆಗೋದಕ್ಕೆ ರೂಮ್ ಬೇಕು, ಫೆಸಿಲಿಟೀಸ್ ಸ್ವಲ್ಪ ಕಮ್ಮಿ ಇದೆ ಅಂತಂದಾಗ ನಾವೇ ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಬೇರೆ ಏನೂ ಅವ್ರಿಗೆ ಹೇಳೋದಕ್ಕಾಗಲ್ಲ. ಓಕೆ ಅನ್ನೋದು ಬಿಟ್ಟರೆ ನೋ, ಸರಿ ಅಂತ ಹೇಳ್ಬಿಟ್ಟು ಬ್ರೈಡ್ನ ಕಳಿಸಿ ನಾನು ಕೂಡ ಮದುವೆಗೆ ರೆಡಿ ಆದೆ. ಬಟ್ ಅಷ್ಟೊಂದು ಚೆನ್ನಾಗೆಲ್ಲ ಏನೂ ರೆಡಿ ಆಗಲಿಲ್ಲ, ನನಗೆ ಅಷ್ಟು ಪೇಷನ್ಸು ಇರಲ್ಲ. ಹೆವಿ ಸ್ವೆಟ್ ಆಗ್ತಿದೆ. ಬೇಗ ಬಂದು ರಿಮೂವ್ ಮಾಡಿ ಸೀದಾ ನಾನು ಮನೆಗೆ ಹೊಂಟೋದೆ. ಬೆಳಗ್ಗೆ ಒಂದು 5 ಅಷ್ಟರಲ್ಲೆಲ್ಲ ನಾನು ಲೊಕೇಶನ್ ರೀಚ್ ಆಗಿದೆ. ಯಾಕೆ ಅಂತಂದರೆ ಈಗ ಸ್ವಲ್ಪ ಬೇಗ ಮೇಕಪ್ ಮುಗಿಸಿದ್ರೆ ನನಗೆ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಸರೋಗುತ್ತೆ ಅಂತ ಬೇಗ ಬಂದೆ. ಬೆಳಗ್ಗೆಲ್ಲಿ ಮಾತ್ರ ತುಂಬ ಬೇಗನೆ ಮೇಕಪ್ ಮುಗಿಸಿ ತುಂಬ ವೀಡಿಯೋಸ್ ಮಾಡ್ಕೋಬೋದು ಅನ್ನೋಷ್ಟು ನನಗೆ ಟೈಮ್ ಸಿಕ್ಕಿತ್ತು. ಸರಿ ಆಯಿತು, ಎನಿವೇ ಬೇಗ ಬಂದಿದ್ವಿ ಅಂತ ಹೇಳಿ ನಾನು ಸ್ಯಾರಿ ಡ್ರಾಪಿಂಗೆಲ್ಲ ಮುಗಿಸ್ಬಿಟ್ಟು ಮೇಕಪ್ ಸ್ಟಾರ್ಟ್ ಮಾಡೋದಾ ಅಂತ ಹೇಳಿ ಮೇಕಪ್ನ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡ್ತಿರೋ ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ನನಗೆ ಕಮೆಂಟ್ ಮಾಡಿ. ನನಗೆ ಯಾವುದೇ ಥರದ ಬೇಜಾರಿಲ್ಲ, ಯಾಕಂದರೆ ನಮಗೂ ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ಕಂಗೆ ಆಗುತ್ತೆ. ಸೊ ನಾನು ಕೆಲವೊಂದು ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ, ಸೊ ಅವ್ರು ಏನೇನು ಮಾಡಿರ್ತಾರೆ ಅಂತ. ಬಟ್ ಕೆಲವೊಂದು ಸತಿ ಅದನ್ನು ಇದೆಷ್ಟೇ ನೋಡಿದ್ರೂ ನಾವು ವೀಡಿಯೋ ಮಾಡಬೇಕಾದ್ರೇ ಅದು ಗೊತ್ತಾಗೋದು, ಸ್ವಲ್ಪ ಮಿಸ್ಟೇಕ್ಸ್ ಆದರೂ ಆಗ್ಬಿಡುತ್ತೆ. ನನಗೆ ಕೆಲವೊಂದು ವೀಡಿಯೋಸ್ ಹೈ ಕ್ವಾಲಿಟಿ ವೀಡಿಯೋಸು ಮತ್ತು ತುಂಬ ಒಳ್ಳೊಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ ಎಲ್ಲ ನೋಡಿದಾಗ ಇವರೆಲ್ಲ ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದಾರೆ ಅಂತ ಅನಿಸುತ್ತೆ. ಸೊ ಅಂಥ ವೀಡಿಯೋಗಳಿಗೆ ಕೆಟ್ಟದಾಗಿ ಕಮೆಂಟ್ ಆಗ್ತಾರಲ್ಲ, ಅದನ್ನು ನೋಡಿದಾಗೂ ಒಂಥರ ಬೇಜಾರಾಗುತ್ತೆ. ಸೊ ಅಲ್ಲ ಇವರಿಷ್ಟು ಕಷ್ಟಪಟ್ಟು
ವೀಡಿಯೋ ಮಾಡಿರ್ತಾರಲ್ಲ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟಿರ್ತಾರೆ. ಇಲ್ಲಿ ಬಂದು ಸುಮ್ಮನೆ ಎಲ್ಲೋ ಕೂತ್ಕೊಂಡು ಮುಖ ತೋರಿಸ್ದೆ ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ ಅಂತ ಬೇಜಾರಾಗುತ್ತೆ. ಸೊ ಆಮೇಲೆ ಇವಾಗ ಇಲ್ಲಿ ಮೇಕಪ್ಪು ಹೇರ್ ಸ್ಟೈಲೆಲ್ಲ ಮುಗಿದೆ. ಸೊ ಹುಡುಗಿ ಯಾವ ಥರ ಸೆಟ್ಗಳನ್ನ ಬೇಕು ಅಂತ ಹೇಳಿದರು, ನಾನು ಅದೇ ಥರ ಸೆಟ್ಗಳನ್ನ ಕೊಟ್ಟಿದ್ದೀನಿ. ಸೊ ನನಗೆ ಅದು ಸ್ವಲ್ಪ ಫೋರ್ ಹೆಡ್ದು ಜಾಸ್ತಿ ಆಯಿತು ಅಂತ ಅನ್ಸೋದು. ಬಟ್ ಹುಡುಗಿಗೆ ಅದೇ ಥರ ಬೇಕಿತ್ತು ಅಂತ ಕೇಳಿದಾಗ ನಾನು ಬೇರೆ ಏನು ಹೇಳೋದಕ್ಕಾಗಲಿಲ್ಲ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಅದನ್ನೇ ಮತ್ತು ಸೊ ಅದು ಸ್ವಲ್ಪ ಚೈನ್ ತುಂಬ ಟೈಟಾಗಿ ಹಾಕ್ಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಸ್ವಲ್ಪ ನಾನು ಥ್ರೆಡ್ಸ್ನ ಹಾಕಿದ್ದೀನಿ. ಹಿಂದೆ ಅವರು ಅದೇ ವಿತ್ ಚೈನ್ ಬರುತ್ತಲ್ಲ, ಸೊ ಆ ಥರದ್ದೇ ಹೇಳಿದರು. ಮುಗ್ಗಿನ ಜಡೆ ಬೇಡ ಅಕ್ಕ, ನನಗೆ ಈ ಥರ ಬೇಕು ಅಂತ ರೆಫ್ರೆನ್ಸಲ್ಲಿ ಫೋಟೋಸ್ ನನಗೆ ತೋರಿಸಿದ್ರು. ಸರಿ ಆಯಿತು, ನೀವು ಯಾವ ಥರ ಕೇಳ್ತೀರಾ ನಾನು ಅದೇ ಥರನೇ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಮತ್ತು ನಾನು ಅವರಿಗೆ ಒಂದೆರಡು ಗೋಲ್ಡ್ ಸ್ಪ್ರೇ ಮಾಡಿಸ್ಕೊಂಡಿರಿ, ಅದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದೆ. ಬಟ್ ಅವರು ಹೇಳಿದ್ದಾರೆ, ಆದರೆ ಫ್ಲವರ್ ಡೆಕೋರೇಷನ್ ಅವರು ಅದನ್ನು ಮಾಡಿಕೊಟ್ಟಿರಲ್ಲ. ಆಮೇಲೆ ಇಲ್ಲ ಕಣೋ, ಇವಾಗ ಏನಿದೆ ನಾನು ಅದನ್ನು ಇದು ಮಾಡಿಕೊಡ್ತೀನಿ, ಬಟ್ ಈಗ ಅದಕ್ಕೆ ಸ್ಪ್ರೇ ಮಾಡೋಕ್ಕಾಗಲ್ಲ. ಸೊ ಸ್ಪ್ರೇ ಕೊಟ್ಟಿದ್ರೆ ನಾವು ಸ್ಪ್ರೇ ಮಾಡ್ಕೋಬೋದು ಅಂತ ಹೇಳಿದೆ. ಸರಿ ಆಯಿತು ಇರಲಿ ಅಕ್ಕ ಪರವಾಗಿಲ್ಲ ಅಂತಂದು. ಆಮೇಲೆ ಅವ್ರದ್ದು ಸಿಂಗಲ್ ಫೋಟೋಸಿನಿಂದ ಅದು ಶೂಟ್ ಮಾಡ್ತಾಯಿದ್ರು. ಸೊ ನಾನು ಕೂಡ ಅಲ್ಲಿಗೆ ಹೋದೆ, ಏನಾದರೂ ಸ್ಯಾರಿ ಸರಿ ಮಾಡೋದು ಏನಾದರೂ ಇರುತ್ತೆ ಅಂತ ಹೇಳಿಬಿಟ್ಟು ಹೋದೆ. ಸೊ ಅಲ್ಲಿ ಆಲ್ರೆಡಿ ಅವರು ಯಾರೋ ಸರಿ ಮಾಡಿದ್ರು, ಸರಿ ಓಕೆ ಅಂತ ಹೇಳಿಬಿಟ್ಟು ನಾನು ಮತ್ತೆ ತಿರ್ಗಾ ಬಂದೆ. ಸೊ ಬೆಳಗ್ಗೆ ಗಣೇಶ, ಅದು ನಿನ್ನೆ ಗಣೇಶ, ಇದು ಬೆಳಗ್ಗೆ ಗಣೇಶ. ಸೊ ಆಮೇಲೆ ಖುಷಿ ಆಯಿತು, ಒಪ್ಪ ವರ್ಕೆಲ್ಲ ಮುಗೀತು ಅಂತ. ಸೊ ಇವರಿಗೆ ನಾನು ನಿನ್ನೆ ಮೆಹಂದಿ ಹಾಕಿದ್ದು ಸ್ಟೈನ್ ಈ ಥರ ಇದೆ, ಕೆಮಿಕಲ್ ಕೋನಲ್ಲ, ಸೊ ಸ್ಟೈನ್ ಚೆನ್ನಾಗಿ ಬಂದೇ ಬರುತ್ತೆ. ಬಟ್ ಮೆಹಂದಿ ಹಾಕಿದ್ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ತೋರ್ಸೋದಕ್ಕೆ ಅಂತ ಇದನ್ನ ಮಾಡಿಕೊಂಡೆ. ಬಟ್ ಅದನ್ನ ರೀಲ್ಸ್ಗೆ ಅಪ್ಲೋಡ್ ಮಾಡೋದು ಮರೆತು ಹೋಗ್ಬಿಟ್ಟೆ. ಸೊ ಆಮೇಲೆ ದಾರಿಗೆ ನಮ್ಮನೆಯವರು ನೀನು ರೆಡಿ ಆಗು, ನಮ್ಮನೆಯವರು ಕೂಡ ಮದುವೆಗೆ ಬಂದಿದ್ದರು. ಸೊ ರೆಡಿ ಆಗು ಅಂತಂದರು. ನಾನು ಕೂಡ ಇದನ್ನೇ ರೆಡಿ ಆಗಿದ್ದೀನಿ. ಸೊ ನೀವು ಈ ಸ್ಯಾರಿನ ಇದ್ರಲ್ಲಿ ನೋಡಿದ್ದೀರಾ ಅನ್ಕೋತೀರಿ. ಈ ಸ್ಯಾರಿ ನನಗೆ ಯುಗಾದಿಯಲ್ಲಿ ನಮ್ಮ ಡ್ಯಾಡಿ ಕೊಡಿಸಿದ ಸ್ಯಾರಿ ಇದು. ಸೊ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಆಮೇಲೆ ಹುಡುಗಿಗೆ ಅದು ಕಂಕಣ ಕಟ್ಟೋ ಶಾಸ್ತ್ರ ಅನಿಸುತ್ತೆ. ಸೊ ಅದನ್ನು ಮಾಡ್ತಾಯಿದ್ರು. ಸರಿ ಅಲ್ಲಿ ಹೋಗಿ ವೀಡಿಯೋ ಮಾಡ್ಕೊಬರೋದು ಅಂತೇಳಿ ವೀಡಿಯೋ ಮಾಡ್ಕೊಂಡು ಬಂದೆ. ಸೊ ಇದೊಂದಿತ್ತು, ಅದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅನಿಸುತ್ತೆ, ಬಟ್ ಇರಲಿ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡಿಕೊಂಡೆ. ಆಮೇಲೆ ಹುಡುಗಿನ ದಾರಿಗೆ ನಿಲ್ಲಿಸಿದ್ರು. ಸೊ ನನಗೆ ಈ ಥರ ಈ ವಿಡಿಯೋ ಮಾಡ್ಕೋಬೇಕು ಅಂತ ತುಂಬ ಇಷ್ಟ ಆಯಿತು. ಅದು ಒಂದು ಸಾಂಗ್ ಇದೆ. ಸೊ ಅದು ಪರದೆ ತೆಗ್ದಾಗಿಂದ ನಾನು ವೀಡಿಯೋ ಮಾಡ್ಕೋಬೇಕಾಗಿತ್ತು. ಪರದೆ ಇನ್ನೇನು ಕೊನೆ ಮೂಮೆಂಟಲ್ಲಿ ಬಿಟ್ಬಿಡ್ತಾಯಿದ್ರು. ಸೊ ಆ ಟೈಮಲ್ಲಿ ವೀಡಿಯೋ ಮಾಡಿಬಿಟ್ಟೆ. ಆಮೇಲೆ ಹೋಗಿ ಮತ್ತೆ ತಿರ್ಗಿ ಅವ್ರು ನನಗೋಸ್ಕರ ಅದು ಮತ್ತೆ ಹಿಡಿತಾರ ಅಂತ ಹೇಳ್ಬಿಟ್ಟು ಹೋಗ್ಲಿ ಪರವಾಗಿಲ್ಲ, ಇದಕ್ಕೆ ಬೇರೆ ಸಾಂಗ್ ಹಾಕ್ಕೊಂಡ್ರಾಯ್ತು. ಎಷ್ಟೋ ಕಡೆ ನಾನು ಟ್ರೈ ಮಾಡಿದ್ದೀನಿ ಅದನ್ನು ಮಾಡ್ಕೋಬೇಕು ಅಂತ, ಬಟ್ ಆಗಿಲ್ಲ. ಬಟ್ ಡೆಫಿನೆಟ್ಲಿ ಒಬ್ಬರ ಬ್ರೈಡಿಗೆ ನಾನು ಆ ವಿಡಿಯೋ ಮಾಡಿ ಆ ಸಾಂಗ್ನ ಹಾಕ್ತೀನಿ. ದೆನ್ ಫೈನಲಿ ಸುಷ್ಮಾಗೆ ಅವರ ಹಸ್ಬೆಂಡ್ ತಾಳಿ ಕಟ್ಟಾಯಿತು. ಸೊ ಇದು ಅಲ್ಲಿ ನೆರೆದಿರುವಂಥ ಜನ. ಸೊ ಜನನೂ ತುಂಬ ಇದ್ದರು. ಸೊ ಮದುವೆನೂ ಕೂಡ ಎಲ್ಲ ಚೆನ್ನಾಗಾಯಿತು. ಎಲ್ಲ ಮುಗಿಸ್ಕೊಂಡು ಪ್ಯಾಕಪ್ ಮಾಡಿ ನಾನು ಮತ್ತು ನನ್ನ ಹಸ್ಬೆಂಡ್ ಮನೆ ಕಡೆಗೆ ಹೋಗ್ತಾಯಿದ್ದೀವಿ. ಸೊ ಹೋದಾಗ ಎಷ್ಟು ಖುಷಿ ಇರುತ್ತೋ, ವರ್ಕ್ ಮಾಡುವಾಗ ಎಷ್ಟು ಖುಷಿ ಇರುತ್ತೋ, ರಿಟರ್ನ್ ಬರುವಾಗ ಕೂಡ ಅಷ್ಟೇ ಖುಷಿ ಇರುತ್ತೆ. ಸೊ ಅಲ್ಲಿಂದ ಬಂದು ನಾನು ಬೇರೆ ಕಡೆ ಮೆಹಂದಿ ವರ್ಕ್ ಇತ್ತು. ಸೊ ಅಲ್ಲಿಗೆ ನಾನು ಹೋಗ್ತಾಯಿದ್ದೀನಿ. ಸೊ ಇದ್ದಿದ್ದು ತೋಕ್ತಿಮ್ಮನ ದೊಡ್ಡಿ ಅಂತ ಹೇಳಿ ಅಲ್ಲಿ ಎಂಗೇಜ್ಮೆಂಟ್ ಮೆಹಂದಿ ಇತ್ತು. ಸೊ ಇವರು ನನ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿ ಇಷ್ಟ ಆಗಿ, ಅಕ್ಕ ನಿಮ್ಮ ಮೆಹಂದಿ ನನಗಿಷ್ಟ ಆಯಿತು, ನನಗೆ ಮೆಹಂದಿ ಹಾಕ್ಕೊಡ್ತೀರಾ ಅಂತ ಕೇಳಿದರು. ಸರಿಪ್ಪ ನೀನು ಮೆಹಂದಿ ಹಾಕ್ಕೊಡ್ತೀನಿ ಅಂತ ಹೇಳಿ ಬುಕ್ ಮಾಡಿದರು. ಸರಿ ಆಯಿತು ಅಂತ ಹೇಳಿ ನಾನು ಈಗ ಇಲ್ಲಿ ಫಿಲ್ಲಿಂಗ್ಸಿಗೆ ನಾನು ಇದನ್ನ ಮೆಹಂದಿ ಕೋನ್ಸ್ನ ನಾನು ಬೇರೆ ಕಡೆಯಿಂದ ತರಿಸ್ಕೊಂಡಿದ್ದೆ. ಬಿಕಾಸ್ ನಾನು ಪ್ರಿಪೇರ್ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ, ಅದರಿಂದ ತರಿಸ್ಕೊಂಡಿದ್ದೆ. ತುಂಬ ಚೆನ್ನಾಗೆಲ್ಲ ಮಾಡಿಕೊಟ್ಟಿದ್ರು. ಸೊ ಅದು ಈಸಿ, ನಾವು ತುಂಬ ಹೊತ್ತು ಫಿಲ್ ಮಾಡೋ ಬದಲು ಅದನ್ನು ಆರಾಮಾಗಿ ಹಿಂಗೆ ಡಿಪ್ ಮಾಡಿ ತೆಗಿಬೋದು. ಸೊ ನಾನು ಅವ್ರದ್ದು ಮೆಹಂದಿ ಎಲ್ಲ ಮುಗಿಸೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು ಅನಿಸುತ್ತೆ, 1, 2, 3 ಆಗಿತ್ತು. ಸರಿ ಅಂತ ಹೇಳಿ ಅವ್ರ ಮನೆ ಮೇಲೆ ಬಾಲ್ಕನಿಲಿ ಅಂತೋಯ್ತು. ಬಾಲ್ಕನಿಯಲ್ಲಿ ಗ್ರೀನ್ ಮ್ಯಾಟ್ಸ್ ಹಾಕಿದ್ರು, ಚೆನ್ನಾಗಿತ್ತು. ಸೊ ಅವ್ರ ಮನೇಲೂ ಕೂಡ ತುಂಬ ಚೆನ್ನಾಗಿದೆ, ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಸರಿ ಆಯಿತು ಅಂತ ಹೇಳಿ ಮತ್ತೆ ಬಸ್ ಸ್ಟಾಪ್ ಬಂದು ನಾನು ನಮ್ಮ ಮನೆಗೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.